ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಪರಮಾಣು ಬೋಧೆಯಲ್ಲಿಯ ಮುಂದಿನ ವಿಚಾರವನ್ನು ನೋಡೋಣಂತ. ಪೂರ್ವಸೂತ್ರದಲ್ಲಿ 4 ಅವಸ್ಥಾದಿಗಳೆಲ್ಲವೂ ದೃಶ್ಯಗಳಾಗಿರುವುದರಿಂದ ಮಿಥ್ಯೆ, ಅವುಗಳನ್ನು ಇದರಿಟ್ಟು ಅರಿಯುವಂಥ ದೃಶ್ಯವು ತಾನು ಸತ್ಯ ಎಂಬುದಾಗಿ ನಿನ್ನೆ ಹೇಳಲ್ಪಟ್ಟಿತ್ತು. ಈಗ ಈ ಸೂತ್ರದಲ್ಲಿ ಆದರೂ ದೃಶ್ಯವು ಹೇಗೆ ಮಿಥ್ಯೆಯಾಗಿರುವುದು, ಹಾಗೆ ದೃಕ್ಕಾದರೂ ಮಿಥ್ಯೆಯೇ ಆಗಿರುತ್ತದೆ. ಹೀಗೆ ದೃಶ್ಯ ದುಃಖಗಳೆರಡೂ ಮಿಥ್ಯೆ ಆದ್ರೆ ಶೂನ್ಯವು ಪ್ರಾಪ್ತವಾಯಿತು ಅಂತಕ್ಕಂಥ ಶಂಕೆಯನ್ನು ಮಾಡಿದ್ರೆ ಆಗ ತಿಳಿಬಾರ್ದು. ಕಿಂತು ದೃಶ್ಯ ಮಾತ್ರ ಅವಶೇಷವಾಗಿ ಉಳಿದಿರುತ್ತದೆ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ತನುವಿಷ್ಟ ಜಾಗರಣದಿಂದರಿಯಲ್ಕೆ ಮುನ್ನಿನ ಅವಸ್ಥೆ 4 ಮಿಥ್ಯೆ ಅಂತೇಳಿ ಹೇಳ್ತಾರೆ. ತನ್ನ ಸ್ವರೂಪದ ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಮೊದಲು ಹೇಳಿದಂಥ ಜಾಗ್ರದಾದಿ 4 ಅವಸ್ಥೆಗಳು ಮಿಥ್ಯೆಯಾಗಿದಾವು, ಸುಳ್ಳಾಗಿದಾವು ಅಂತ ಹೇಳ್ತಾ ಬಳಿಕ ಈ ದೇಹದಲ್ಲಿರ್ತಕ್ಕಂಥ ಕೇವಲ ದೃಷ್ಟಿಗೆ ಅನುನ ಸಾಕ್ಷಿ ಅಂತೇಳಿ ಹೇಳ್ತಾರೆ. ಆ 4 ಅವಸ್ಥೆಯನ್ನು 4 ತೆನುನಂತ 4 ತೆರದ ಜೀವರುಗಳ ಆ 4 ವಿಕೃತಿ ರೂಪಾಗಿ ಕೆಡುವುದನ್ನು ನೂನ ಸಾಕ್ಷಿಕ ನಾತ್ಮನಿರ್ವಣು ಅಂತ. ಅಂದ್ರೆ ಪೂರ್ವದಲ್ಲಿ ಹೇಳಿದಂಥ 4 ಅವಸ್ಥೆ, 4 ಶರೀರ, 4 ಥರದ ಜೀವರು ಒಂದು ಹೋಗಿ ಮತ್ತೊಂದು ಬರುವುದನ್ನು ನೋಡಿದರೆ ಪೂರ್ಣ ಸಾಕ್ಷಿಯಾದ ಆತ್ಮನು ಸರ್ವವನ್ನು ತಿಳಿಯುವಂತವ. ಅಂದ್ರೆ ವಿಶ್ವನು ಜಾಗ್ರವನ್ನು ತಿಳಿದ್ರೆ ತೈಜಸನು ಸ್ವಪ್ನವನ್ನು, ಪ್ರಾಜ್ಞನು ಸುಪ್ತಿಯನ್ನು, ಪ್ರತ್ಯಗಾತ್ಮನು ತುರ್ಯವನ್ನು ಒಂದೊಂದನ್ನಾಗಿಯೇ ತಿಳಿಯುತ್ತಾ ಹೋಗ್ತಾರೆ. ಆದ್ರೆ ಅನುನ ಸಾಕ್ಷಿ ಅಂತಂದ್ರೆ ಪೂರ್ಣ ಸಾಕ್ಷಿ ಜಾಗ್ರದಾದಿ ಎಲ್ಲ ಅವಸ್ಥೆಗಳಲ್ಲಿ ಅನುಸೂಕ್ತನಾಗಿ ಸರ್ವವನ್ನು ತಿಳಿಯುತ್ತಿರ್ತಾನು ಅಂತಕ್ಕಂಥ ಭಾವವನ್ನು ಹೇಳ್ತಾ ಬಳಿಕ ಇಂಥ ಶುದ್ಧ ಚೈತನ್ಯದ ಜ್ಞಾನವೇ ವಿಶಿಷ್ಟ ಜಾಗರಣವೆಂಬ ಹೆಸರನ್ನು ಹೊಂದಿರುವುದೈತಿ ಅಂತೇಳಿ ಹೇಳ್ತಾರೆ. ಶುದ್ಧ ಸಂಹಿತೆ ನೆಚ್ಚರು ದೂರಲದರಿಂದೆ ಸಿದ್ಧ ಮಾದುದೆ ವಿಶಿಷ್ಟವೆನಿಪ್ಪ ಶುದ್ಧ ಜಾಗರಣವದನ್ನು ನೋಡು ಮೈತ್ರೇಯಿ ಶುದ್ಧ ಬುದ್ಧಿಯೊಳು ನೀನೊಲವಿಂದೆ ಅಂತ. ತಾತ್ಪರ್ಯ ಏನಪ್ಪ ಅಂದ್ರೆ, ಏನೊಂದು ಉಪಾಧಿ ಇಲ್ಲದ ಶುದ್ಧ ಚೈತನ್ಯ ಸ್ವರೂಪವೇ ತಾನೆಂದು ತಿಳಿದು ನಿಶ್ಚಯವಾಗಿರುವುದನ್ನು ಒಂದು ವಿಶಿಷ್ಟ ಜಾಗರಣ. ಅಂದರೆ ತನ್ನ ಸ್ವರೂಪದ ಎಚ್ಚರಿಕೆಯಿಂದ ಕೂಡಿರಿಕೆಯೇ ಒಂದು ಇಂಥ ಸ್ವರೂಪ ಜ್ಞಾನವನ್ನು ತಾನು ಪ್ರಾಪ್ತಿ ಮಾಡಿಕೊಳ್ಬೇಕಾದ್ರೆ ಲಕ್ಷಣಾವೃತ್ತಿ ರೂಪ ಶುದ್ಧ ಬುದ್ಧಿಯೇ ಬೇಕಾಕತಿ. ಉಕ್ತ ಶುದ್ಧ ಬುದ್ಧಿಯಿಂದಲೇ ಆ ಜ್ಞಾನವು ಲಭಿಸ್ತತಿ ಅಂತಕ್ಕಂಥ ಭಾವವನ್ನು ಹೇಳ್ತಾ ಬಳಿಕ ದೃಶ್ಯವೆಲ್ಲವೂ ಸುಳ್ಳು ಆದಂತೆ ಅದನ್ನು ಅರಿಯುವಂಥ ದೃಷ್ಟಾರೂಪವಾದ ಸ್ವರೂಪ ಜ್ಞಾನವು ಮಿಥ್ಯೆ, ದೃಶ್ಯ ಮಾತ್ರ ಸತ್ಯ ಅಂತೇಳಿ ಹೇಳ್ತಾರೆ. ತರುಣಿ ವಿಶಿಷ್ಟ ಜಾಗರಣವನ್ನು ನೋಡಿ ಜಾಗರಣಾದಿ ದೃಶ್ಯವೆಲ್ಲವೂ ಮಿಥ್ಯೆ ನಿವೃತ್ತಿ ತಿಂದವು ಮಿಥ್ಯೆಯಾಗಲ ದ್ರಷ್ಟನ ಪರಿಗಳು ಮಿಥ್ಯೆಯ ದೃಶ್ಯ ಸತ್ಯ ಅಂತೇಳಿ ಹೇಳ್ತಾರೆ. ತಾತ್ಪರ್ಯ, ಜಾಗೃತಾದಿ 3 ಅವಸ್ಥೆ ಮೊದಲುಗೊಂಡು ದೃಶ್ಯವಾಗುವುದರಿಂದ ಅವು ಹೆಂಗೆ ಸುಳ್ಳಾಗ್ಯಾವೋ ಹಂಗೆ ಆ ಅವಸ್ಥೆಗಳನ್ನು ಅರಿಯುವಂಥ ದ್ರಷ್ಟಾರೂಪವಾದ ಸ್ವರೂಪದ ಜ್ಞಾನವಾದರೂ ಮಿಥ್ಯೆಯಾಗೈತಿ. ಹೀಗೆ ದ್ರಷ್ಟಾರೂಪ ಜ್ಞಾನ ದೃಶ್ಯವಾದ ಜಾಗೃತಾದಿ ಅವಸ್ಥೆಗಳು ಮಿಥ್ಯೆಯಾಗಿ ಹೋಗಲು ಅವಶಿಷ್ಟವಾದ ಶುದ್ಧ ಚೈತನ್ಯವು ಸತ್ಯವಾಗಿ ಇರ್ತೈತಿ. ಅದರಲ್ಲಿ ದ್ರಷ್ಟಾದೃಶ್ಯಗಳೆಂಬ 2 ಭಾವನೆಗಳು ಇಲ್ಲ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ ಬಳಿಕ ದೃಶ್ಯವು ನಾಶವಾಗಲು ದ್ರಷ್ಟನು ಹೇಗೆ ನಾಶವಾಗುತ್ತಾನೆಂದು ಕೇಳಿದರೆ ಅದಕ್ಕೆ ದೃಷ್ಟಾಂತವನ್ನು ಹೇಳ್ತಾರೆ. ಅಹಿ ಬುದ್ಧಿಯದು ನೇನಿನಹಿ ಕೆಳುವಂತೆ ಮಹದಾದಿ ದೃಶ್ಯಗಳಿಲ್ಲವಲ್ಲಿ ಸಹ ವಿರಳದಳಿವಪ್ಪನ ದೃಷ್ಟನಾಮ ಸಾಕ್ಷಿಯ ನಿಜ ದೃಶ್ಯುಳಿಪ್ಪುದಿತ್ತು ಅಂತೇಳಿ ಹೇಳ್ತಾರೆ. ಅಂದ್ರೆ ಹಗ್ಗದ ಮೇಲೆ ತೋರುವಂಥ ಸರ್ಪದ ಜ್ಞಾನವು ದ್ರಷ್ಟ, ಸರ್ಪವು ದೃಶ್ಯ. ಹೀಗಿರುವಲ್ಲಿ
ದೃಶ್ಯವಾದ ಸರ್ಪವು ಕೆಟ್ಟು ಹೋಗಲು ದೃಷ್ಟಾರೂಪವಾದ ಆ ಸರ್ಪದ ಜ್ಞಾನವು ಹೆಂಗೆ ನಾಶವಾಗುವುದೋ ಹಂಗೆ ಮಹದಾದಿ ರೂಪದೃಶ್ಯ ಪ್ರಪಂಚವು ನಾಶವಾಗಲು ಅದನ್ನು ಅರಿಯುವಂಥ ದ್ರಷ್ಟಾರೂಪ ಜ್ಞಾನವಾದರೂ ನಾಶ ಆಗಿ ಹೋಕ್ಕತಿ. ಹಿಂಗೆ ದೃಷ್ಟಾದೃಶ್ಯಗಳೆರಡು ನಾಶವಾಗಲು ಶುದ್ಧ ಚೇತನ ರೂಪ ತಾನೊಬ್ಬನೇ ಉಳಿಯುವನೆಂಬ ಭಾವವನ್ನು ಹೇಳ್ತಾ ಹೆಂಗೆ ಅಂತಂದ್ರೆ, ಸ್ವಪ್ನದಲ್ಲಿ ದೃಶ್ಯಗಳೆರಡು ತೋರಿ ಹೊರಟು ಹೋದರೂ ತಾನೊಬ್ಬನೇ ನಾಶರಹಿತನಾಗಿ ಹೆಂಗೆ ಉಳಿತಾನೋ ಹಂಗೆ ನಿಜ ದೃಶ್ಯ ಅಂತಕ್ಕಂಥದ್ದು ಉಳಿದಿರ್ತತಿ ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಬಳಿಕ ಈ ದೃಷ್ಟಾದೃಶ್ಯ ರೂಪ ಜಗತ್ತು ತನ್ನಲ್ಲಿ ತೋರಿ ಅಡಗಿ ಹೋಕ್ಕತಿ, ಬಳಿಕ ತಾನೊಬ್ಬನೇ ದೃಶ್ಯ ಮಾತ್ರ ಉಳಿಯುತ್ತಾನೆ ಎಂಬ ಪೂರ್ವ ಸೂತ್ರದಲ್ಲಿ ನಿರೂಪಣೆ ಮಾಡಲ್ಪಡ್ತು. ಈಗ ಈ ಸೂತ್ರದಲ್ಲಿ ಆ ದೃಶ್ಯಗಳೆರಡು ತನ್ನ ನಿಜದಲ್ಲೂ ಏನೊಂದು ನಿಮಿತ್ತವಿಲ್ಲದೆ ಹೇಗೆ ತೋರಿದವು, ನಿಮಿತ್ತವಿಲ್ಲದೆ ಲೋಕದಲ್ಲಿ ಕಾರ್ಯ ಆಗುವುದಿಲ್ಲ, ಆದ್ದರಿಂದ ಕಾರ್ಯಕ್ಕೆ ಕಾರಣವು ಅವಶ್ಯ ಬೇಕು ಎಂದು ಶಂಕೆಯನ್ನು ಮಾಡಿದರೆ ಉತ್ತರವನ್ನು ಹೇಳ್ತಾರೆ. ಕನಸು ತಾನಿದಿರೆಂದು ಕುಸಿದೋರಿದಂತೆ ನೋಡ ನಿಮಿತ್ತವಾಯಿತು ವಿಶ್ವಭ್ರಾಂತಿ ಅಂತ. ತನ್ನಲ್ಲಿ ಸ್ವಪ್ನವು ಅಕಸ್ಮಾತ್ ದೃಷ್ಟಾರೂಪದಿಂದ ಹೆಂಗೈತೋ ಹಂಗೆ ಈ ಜಗತ್ಭ್ರಾಂತಿಯಾದರೂ ನಿಮಿತ್ತವಿಲ್ಲದೆ ತೋರ್ತತಿ ಅಂತ ಹೇಳ್ತಾ ಬಳಿಕ ಸೂತ್ರದಲ್ಲಿ ಹೇಳಿದ ದೃಷ್ಟಾಂತವನ್ನೇ ಪದದಲ್ಲಿಯೂ ವಿಸ್ತಾರವಾಗಿ ಹೇಳ್ತಾರೆ. ಕನಸು ದ್ರಷ್ಟನು ಮಣಿಮಿತ್ತವೆನೆ ಮಾನವನೊಳಿಲ್ಲದುದೇ ತೋರದಂದದೆ ಮುನಿವದು ಜನ ಮುಖ್ಯ ಕೇಳಾತ್ಮನೊಳು ಕಲ್ಪಿತನುಮಿ ಜಗತ್ರಯ ಮುದಿಸಿತ್ತು ಅಂತೇಳಿ ಹೇಳ್ತಾರೆ. ಅಂದ್ರೆ ಸುಖವಾಗಿ ನಿದ್ರೆಗೈದಂಥ ಪುರುಷನಲ್ಲಿ ಏನೊಂದು ನಿಮಿತ್ತವಿಲ್ಲದೆ ಅಕಸ್ಮಾತ್ ಸ್ವಪ್ನ ಮತ್ತು ಆ ಸ್ವಪ್ನವನ್ನು ನೋಡುವ ದೃಶ್ಯಗಳೆರಡು ತೋರಿದಂತೆ ಸಚ್ಚಿದಾನಂದ ರೂಪನಾದ ತನ್ನಲ್ಲಿ ದೃಶ್ಯವಾದ ಜಗತ್ತು ದೃಷ್ಟಾರೂಪ ಕಲ್ಪಿತ ಪುರುಷನು ಇವೆರಡು ತೋರ್ತಾವಂತಕ್ಕಂಥ ಭಾವವನ್ನು ಹೇಳ್ತಾ ಬಳಿಕ ಪ್ರತಿಯೊಂದು ಕಾರ್ಯಕ್ಕೆ ಮೂರು ಕಾರಣಗಳು ಬೇಕೆಂದು ನೈಯಾಯಿಕರೆಲ್ಲರೂ ಹೇಳ್ತಾರೆ. ಆದರೆ ಈ ಜಗದ್ರೂಪ ಕಾರ್ಯಕ್ಕೆ ಒಂದು ಕಾರಣವಿಲ್ಲದಿದ್ದರೂ ತೋರ್ತತಿ, ಆದ್ದರಿಂದ ಇದು ಭ್ರಮಾತ್ಮಕ ಸ್ವಪ್ನದಂತೆ ಮಿಥ್ಯ ಅಂತೇಳಿ ಹೇಳ್ತಾರೆ. ಗಣಿಸೋಪಾದಾನ ಕಾರಣ ಸಹಕಾರಿ ಕಾರಣ ನಿಮಿತ್ತಾಖ್ಯ ಕಾರಣವೆಂಬ ಗುಣವಂತೆ ಕಾರ್ಯ ಸಂಭವಕ್ಕಿಂತ ಮೂರು ಕಾರಣ ಬೇಹುದೆಂದು ಪೇಳುವರೆಲ್ಲ. ಯಾವುದಾದ್ರೊಂದು ಕಾರ್ಯೋತ್ಪತ್ತಿಗೆ ಉಪಾದಾನ ಕಾರಣ, ಸಹಕಾರಿ ಕಾರಣ, ನಿಮಿತ್ತ ಕಾರಣ, ಹಿಂಗೆ ಮೂರು ಕಾರಣಗಳು ಬೇಕಂತೇಳಿ ಎಲ್ಲ ನೈಯಾಯಿಕರು ಹೇಳ್ತಾರೆ. ಅಂದ್ರೆ ಸುದತಿ ಕೇಳಿಲ್ಲೇ ಗ್ರಾಹ್ಯ ವಿಪಾದಾನ ಒಪ್ಪುದು ಸಹಕಾರಿ ಸಾಧನವದು ಒದವಿದ ಕರ್ತೃ ನಿಮಿತ್ತವೆನಿಪುದಿದು ವಿದಿತ ಕೀಳ ಕಾರ್ಯದುದಯಕ್ಕೆ ಅಂತ ಹೇಳ್ತಾರೆ. ಮುಂದುವರೆದ ಇನಿಯಳೆ ಗ್ರಾಹ್ಯವೇ ಮೃತ್ತಿಕೆ ಸಾಧನವೆನಿಪುದೇ ಚಕ್ರದಂಡಾಧಿಕ ವಣಜಾಸ್ಯ ಕುಂಭಕಾರಣೆ ಕರ್ತೃ ಘಟಕಾರ್ಯ ವಿನಿತದರಿಂದವುದೆಂದು ವಿಧಿಪರು ಅಂತ. ಅಂದ್ರೆ ಇಲ್ಲೇ ಕಾರ್ಯ, ಕಾರಣ, ಸಹಕಾರ, ನಿಮಿತ್ತ ಅಂತಕ್ಕಂಥವುಗಳನ್ನು ಹೇಳ್ತಾ ಅವುಗಳಿಗೆ ಇಲ್ಲೇ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಇಲ್ಲೇ ಗ್ರಹಿಸಲಿಕ್ಕೆ ಯೋಗ್ಯವಾದಂಥ ಮಣ್ಣೆ ಇಲ್ಲಿ ಉಪಾದಾನ ಆ ಕಾರಣ ಆದ್ರೆ ಆ ಮಣ್ಣನ್ನು ಒಂದು ಗಡಿಗೆಯ ಮಡಿಕೆಯ ಆಕಾರಕ್ಕೆ ತರಬೇಕಾದ್ರೆ ಚಕ್ರ ದಂಡಾದಿಗಳೇ ಸಹಕಾರಿ ಕಾರಣ ಅಂತ ಹೇಳ್ತಾರೆ. ಇವುಗಳನ್ನು ಗಡಿಯ ಆಕಾರಕ್ಕೆ ತರ್ತಕ್ಕಂಥ ಕರ್ತೃವೆ ಅಂದ್ರೆ ಆ ಕುಂಬಾರನೇ ನಿಮಿತ್ತ ಕಾರಣ ಹಾಕಾನು ಅಂತೇಳಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಈ ಪ್ರಕಾರ ಪ್ರತಿಯೊಂದು ಕಾರ್ಯಕ್ಕೂ ಮೂರು ಕಾರಣಗಳು ಬೇಕಾಕ್ಕವು ಅಂತೇಳಿ ಹೇಳ್ತಾರೆ. ಬಳಿಕ ಈ ಜಗದ್ರೂಪ ಕಾರ್ಯವು ಮೂರು ಕಾರಣಗಳಲ್ಲಿ ಒಂದರಿಂದಾದರೂ ಹುಟ್ಟಿಲ್ಲ, ಕಾರಣವಿಲ್ಲದೆ ಕಾರ್ಯವಾದ್ದರಿಂದ ಭ್ರಮಾತ್ಮಕ ಮಿಥ್ಯೆ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಇದು ಜಗವ ಕಾರಣತ್ರಯ ಒಂದರಿಂದುದಿಸುವುದಿಲ್ಲಾತ್ಮ ಪದದೊಳು ವಿದಿತವ ಕಲ್ಪಿತ ಭ್ರಾಂತಿ ಜನಿತವಾಗಿ ಮದಗಜಮನೆ ಭಾವಿಸಿ ನೋಡು ಅಂತ ಹೇಳ್ತಾರೆ.
ಅರ್ಥ ಏನಪ್ಪ ಅಂತಂದ್ರೆ ಈ ಜಗತ್ತು 3 ಕಾರಣಗಳಲ್ಲಿ ಒಂದು ಕಾರಣದಿಂದಲೂ ಹುಟ್ಟಿಲ್ಲ ಎಂಬುದಾಗಿ ತನಗೆ ತನ್ನಲ್ಲಿ ಅನುಭವದ ಮಾತಾಗೈತಿ. ಕಿಂತು ಕಲ್ಪಿತ ಪುರುಷನ ಭ್ರಾಂತಿಯಿಂದಲೇ ಉತ್ಪನ್ನವಾಗಿರುವುದು. ನೀನಾದರೂ ಈ ವಿಷಯವನ್ನು ಚೆನ್ನಾಗಿ ವಿಚಾರ ಮಾಡ್ಕೋ ಅಂತ ಹೇಳ್ತಾ ಬಳಿಕ ಜಗದುತ್ಪತ್ತಿಯಲ್ಲಿ ಕಲ್ಪಿತ ಪುರುಷನು ಕಾರಣನು ಆಗಿದ್ದಾನೆಂದು ಶಂಕೆಯನ್ನು ಮಾಡಿದರೆ ಉತ್ತರ ಹೇಳ್ತಾರೆ. ಪರಮರದ್ವಯನ ಕ್ರಿಯಾತ್ಮಕನಪ್ಪುದರೆಂದೇ ವಿರಚಿಪನಲ್ಲವ ಕಲ್ಪಿತ ಪುರುಷನೇ ಪುಷಿಯಾಗಿ ಮಾಡಲರಿಯ ನಿಂತು ಪರಕಿಸ ಜಗವಿದು ಪುಷಿದೋರ್ಕೆ ಅಂತ. ಅಂದ್ರೆ ಪರಬ್ರಹ್ಮ ಒಂದಾದ್ದರಿಂದಲೂ ಜನ್ಯಕ್ರಿಯೆಗಳಿಲ್ಲದ್ದರಿಂದಲೂ ಜಗದ್ರೂಪ ಕಾರ್ಯವನ್ನು ಮಾಡಲಾರದು. ಕಲ್ಪಿತ ಪುರುಷನಾದರೂ ಕೂಡ ಅವನು ಮಿಥ್ಯೆಯಾದ್ದರಿಂದ ಅವನು ಮಾಡಲಿಕ್ಕೆ ಸಾಮರ್ಥ್ಯನಾಗಿ ಆಗೋದಿಲ್ಲ. ಆದ್ದರಿಂದ ಈ ಜಗತ್ತು ಖುಷಿಯಾಗಿರ್ತೈತಿ ಅಂತ ಹೇಳುವಲ್ಲಿಗೆ ಮಂಗಲಂ. ಜೈ ಮಂಗಳಂ. ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ.